ಸಮಾವೇಶ ಮಾಡೋ ವಿಚಾರಕ್ಕೆ ಅಧ್ಯಕ್ಷರದ್ದು ಸ್ವಲ್ಪ ಟೀಕೆ ವಿರೋಧ ಇದೆ ಅನ್ನೋ ಥರದಲ್ಲಿದೆ. ಸೊ ಹೀಗಾಗಿ ನೀವು ಕೆಪಿಸಿಸಿ ಅಧ್ಯಕ್ಷರ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಈಗ ಕೆಪಿಸಿಸಿ ಅಧ್ಯಕ್ಷರು ಇನ್ನೊಬ್ರು ಎಲ್ಲರನ್ನೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ. ಕೇಳಬೇಕಾದವ್ರು ಕೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ಅವರು ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿ ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಅವರು ಬರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲೇ ತಾನೇ ಮಾಡೋದು. ಈಗ ಹಾಸನಲ್ಲಿ ಮಾಡ್ತಾರೆ. ನಾವು ಅಲ್ಲಿ ಸ್ಥಳೀಯವಾಗಿ, ನಾನಲ್ಲ, ಅಲ್ಲಿ ಸ್ಥಳೀಯವಾಗಿ ಹಿಂದುಳಿದ ಒಕ್ಕೂಟದವರು ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯನವರು ಅಧ್ಯಕ್ಷರು ಭಾಗವಹಿಸ್ತಾರೆ ಅಂತ ಹೇಳಿನೂ ಕೂಡ ಇತ್ತು. ಆ ನಂತರ ಎಐಸಿಸಿಯಿಂದ ಇಲ್ಲ ಈ ಥರ ಇದೆ, ಎಲ್ಲರೂ ಕೂಡ ಈ ರೀತಿ ಮಾಡಿದ್ರು. ಆಯಿತು ಅಂತೇಳಿ ಅವರು ಹಿಂದುಳಿದ ಒಕ್ಕೂಟದವರು ಬಾವುಟ ಅವು ಇವು ಎಲ್ಲ ಅವರು ಕಟ್ಕೊಂಡ್ರು. ಕಾಂಗ್ರೆಸ್ ಪಕ್ಷದ ವೇದಿಕೆ ಅಂತೇಳಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಅಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಭಾಗವಹಿಸಿದ ವಿರೋಧ ಪಕ್ಷದವ್ರು ಬರಕ್ಕೆ ಬರ್ತಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬರೋದು. ಹಾಗೆಯೇ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೇವೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ.